ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕಿಂಗ್. ಇವತ್ತು ರೆಸಿಪಿ ಬಂದು ನಾನು ಕ್ಯಾಬೇಜಿಂದ ದೋಸೆ ಮಾಡೋದು ತೋರಿಸ್ತಾ ಇರೋದು. ಇದು ಇನ್ಸ್ಟೆಂಟಾಗಿ ಬೇಗ ಕ್ವಿಕ್ಕಾಗುತ್ತೆ. ಇದಕ್ಕೆ ಯಾವುದೇ ರೀತಿಯ ಹಾಗೆ ನಮಗೆ ಸೈಡ್ ಡಿಶ್ಶು ಗ್ರೇವಿ ಬೇಕು, ಚಟ್ನಿ ಬೇಕು, ಏನು ಬೇಡ. ಜಸ್ಟ್ ಒಂದು ಬಟರ್ ಇದ್ರೂ ಸಾಕು, ಇಲ್ಲಾಂದರೆ ಹಾಗೇನೂ ತಿನ್ಕೊಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನಿಮ್ಮ ಮನೇಲೂ ಟ್ರಯಲ್ ಮಾಡಿ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಅಕ್ಕಿ ಮತ್ತು ಮೆಂತ್ಯ ಬಂದು 1 ಸ್ಪೂನ್ ಹಾಕಿದ್ದೀನಿ. ಅಕ್ಕಿ ಬಂದು 2 ಗ್ಲಾಸ್ ಹಾಕಿದ್ದೀನಿ. ಇಷ್ಟು ನೆನೆಸಿಟ್ಟಿದ್ದೀನಿ ಒಂದು 3 ಅವರು. ಈ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 5ರಿಂದ 6 ನೆನೆಸಿಟ್ಟಿದ್ದೀನಿ. ಇದು ಏನಕ್ಕೆ ನೆನೆಸ್ಬೇಕು ಅಂದರೆ ಕಲ್ಲರ್ ಬರುತ್ತೆ ಜಾಸ್ತಿ, ಅದಕ್ಕೋಸ್ಕರ ನೆನೆಸಿದ್ರೆ ಕಲ್ಲರ್ ಬರುತ್ತೆ. ಮೊದಲಿಗೆ ಮಿಕ್ಸಿ ಜಾರಿಗೆ ನಾನು ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಅರ್ಧ ಬಟ್ಲಷ್ಟು ಕಾಯಿ ತುರಿ, ಒಂದು 2 ಸ್ಪೂನಷ್ಟು ಧನ್ಯದ ಕಾಳು, ಬ್ಯಾಡಗೆ ಮೆಣಸಿನ್ಕಾಯಿ ನೆನೆಸಿಟ್ಟಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು, ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಬಿಟ್ಟು ಇದು ರುಬ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ನಾನು ರುಬ್ಕೊಂಬಂದಿದ್ದೀನಿ. ನೋಡಿ ಪೇಸ್ಟ್ ಥರ ಈ ರೀತಿಯಲ್ಲಿರಬೇಕು. ಈಗ ಒಂದು ಬೌಲ್ಗೆಲ್ಲ ಹಾಕ್ಕೊಳ್ಳೋಣ. ಅದೇ ಮಿಕ್ಸಿ ಜಾರ್ಗೆ ನಾವು ಅಕ್ಕಿ ಮತ್ತು ಮೆಂತ್ಯಕಾಳು ನೆನೆಸಿಟ್ಟಿದ್ವಲ್ಲ ಅದೇ ರುಬ್ಕೊಂಬರೋಣ. ಅದೇ ಮಿಕ್ಸಿ ಜಾರ್ಗೆ ಇದು ಅಕ್ಕಿ ರುಬ್ಕೊಂಬಂದಿದ್ದೀವಲ್ಲ ಅದನ್ನು ಹಾಕ್ಕೊತಾ ಇದೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕ್ಯಾಬೇಜು ತುರಿದಿಟ್ಕೊಂಡಿದ್ದೀವಲ್ಲ ಇದನ್ನು ಹಾಕ್ಕೊಳ್ಳೋಣ. ಕ್ಯಾಬೇಜ್ ಈಗ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ಸೈಡ್ ಡಿಶ್ಗೆ ಏನು ಚಟ್ನಿ ಬೇಕು ಆ ಥರ ಏನಿಲ್ಲ, ಹಂಗೆ ತಿನ್ಕೊಬೋದು. ಯಾಕೆಂದರೆ ಮಸಾಲೆ ಐಟಮ್ಸ್ ಹಾಕಿರ್ತೀವಲ್ಲ ಹಂಗೆ ಚೆನ್ನಾಗಿರುತ್ತೆ. ಚಿಕ್ಕದಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ಸೋಡಾ ಬೇಕು ಇಲ್ಲ ಏನು ಬೇಡ, ಹಾಗೆ ಮಾಡ್ಕೊಬೇಕು. ನೋಡಿ, ದೋಸೆ ಬ್ಯಾಟರ್, ಕ್ಯಾಬೇಜ್ ದೋಸೆ ಬ್ಯಾಟರ್ ರೆಡಿ ಆಯಿತು. ಫ್ರೆಂಡ್ಸ್, ಈಗ ಹಂಚಿಟ್ಟಿದ್ದೀನಿ, ಅದು ಕಾದಿದೆ. ಈಗ ಕ್ಯಾಬೇಜ್ ಬ್ಯಾಟರ್ನ ಬಿಟ್ಕೊಳೋಣ. ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಹಂಗೆ ಬರುತ್ತೆ ನೀಟಾಗಿ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಬಿಟ್ಕೊಬೋದು. ಲಿಡ್ನ ಕ್ಲೋಸ್ ಮಾಡೋಣ. ಈಗ ಲಿಡ್ನ ಓಪನ್ ಮಾಡಿ ನೋಡೋಣ. ಈ ರೀತಿ 2 ಸೈಡ್ ಬೇಯಿಸ್ಕೊಬೇಕು. ಫೈನಲಿ ಕ್ಯಾಬೇಜಿಂದ ದೋಸೆ ರೆಡಿ ಆಯಿತು. ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನಿಮ್ಮ ಮನೇಲೂ ಟ್ರಯಲ್ ಮಾಡಿ ನೋಡಿ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.